ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದನು. ಅವನು ಉತ್ತಮ ಬೆಳೆಗಳನ್ನು ಉತ್ಪಾದಿಸುವ ಒಂದು ತುಂಡು ಭೂಮಿಯನ್ನು ಹೊಂದಿದ್ದನು ಮತ್ತು ಎಲ್ಲರೂ ಅವನ ಸಲಹೆಯನ್ನು ಕೇಳುತ್ತಿದ್ದರು. ಒಂದು ದಿನ ಒಬ್ಬ ಯುವಕ ತನ್ನ ಯಶಸ್ಸಿನ ಕೊರತೆಯಿಂದ ಹತಾಶನಾಗಿ ಅವನ ಬಳಿಗೆ ಬಂದನು. "ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ಆದರೆ ಎಂದಿಗೂ ಮುಂದೆ ಬರುವುದಿಲ್ಲ. ನಿಮ್ಮ ರಹಸ್ಯವೇನು?" ಎಂದು ಕೇಳಿದರು. ರೈತನು ಮುಗುಳ್ನಕ್ಕು ತನ್ನ ದೈನಂದಿನ ಕೆಲಸಗಳಿಗೆ ಸಹಾಯ ಮಾಡಲು ಯುವಕನನ್ನು ಆಹ್ವಾನಿಸಿದನು. ಅವರು ಒಟ್ಟಿಗೆ ಕೆಲಸ ಮಾಡುವಾಗ ಯುವಕನು ತನ್ನ ಬೆಳೆಗಳನ್ನು ನೋಡಿಕೊಳ್ಳುವಲ್ಲಿ ರೈತನ ತಾಳ್ಮೆ ಮತ್ತು ಕಾಳಜಿಯನ್ನು ಗಮನಿಸಿದನು. ಯಶಸ್ಸಿಗೆ ಕಷ್ಟಪಟ್ಟು ಕೆಲಸ ಮಾಡುವುದಲ್ಲದೆ, ನೀವು ಏನನ್ನು ಬೆಳೆಸುತ್ತೀರೋ ಅದನ್ನು ಅರ್ಥಮಾಡಿಕೊಳ್ಳುವುದು, ಯೋಜಿಸುವುದು ಮತ್ತು ಪೋಷಿಸುವುದು ಸಹ ಅಗತ್ಯವಾಗಿರುತ್ತದೆ ಎಂದು ರೈತ ಯುವಕನಿಗೆ ವಿವರಿಸಿದನು. ಯುವಕನು ಪ್ರಕ್ರಿಯೆಯನ್ನು ಪ್ರಶಂಸಿಸಲು ಕಲಿತನು ಮತ್ತು ಫಲಿತಾಂಶಗಳನ್ನು ಮಾತ್ರವಲ್ಲ. ಋತುವಿನ ಅಂತ್ಯದ ವೇಳೆಗೆ ಯುವಕನು ಭೂಮಿ ಮತ್ತು ಅದರ ಚಕ್ರಗಳ ಬಗ್ಗೆ ಹೊಸ ಗೌರವವನ್ನು ಬೆಳೆಸಿಕೊಂಡನು. ಸುಗ್ಗಿಯ ಸಮಯ ಬಂದಾಗ ಅವನು ಅಂತಿಮವಾಗಿ ತನ್ನ ಸ್ವಂತ ಕೃಷಿ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಅನುಭವಿಸಿದನು. ತ್ವರಿತ ಫಲಿತಾಂಶಗಳನ್ನು ಹುಡುಕುವುದಕ್ಕಿಂತ ಹೆಚ್ಚಾಗಿ, ತಾಳ್ಮೆ ಮತ್ತು ನಮ್ಮ ಗುರಿಗಳನ್ನು ಪೋಷಿಸುವ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಬುದ್ಧಿವಂತಿಕೆಯು ಹೆಚ್ಚಾಗಿ ಕಂಡುಬರುತ್ತದೆ ಎಂದು ಈ ಕಥೆ ನಮಗೆ ನೆನಪಿಸುತ್ತದೆ. ಹಾಗೆಯೇ ಯಶಸ್ಸಿನ ಸರಳ ಮಂತ್ರ ತಾಳ್ಮೆ ಹಾಗೂ ಪರಿಶ್ರಮದ ಮೌಲ್ಯ. ನಾವು ಅದನ್ನು ಅರ್ಥಮಾಡಿಕೊಳ್ಳಬೇಕು.